ಆದರೆ ಇದಕ್ಕೆ ಒಂದು ವಿವರವಾದಂಥ ವರದಿಯನ್ನು ತೆಗೆದುಕೊಂಡು ಸರ್ವೆಯನ್ನು ಮಾಡಿ, ಯಾಕಂತಂದರೆ ನಾವು ಇದು 3ನೇ ಬಾರಿ ಸರ್ವೆ. ಮೊದಲು ಸರ್ವೆ ಮಾಡಿದ್ದು ನಾವು 1993-94ರಲ್ಲಿ ಸರ್ವೆ ಮಾಡಿದ್ವಿ. ಅದಾದ ನಂತರ 2007-08ರಲ್ಲಿ ಸರ್ಕಾರ ದೇವದಾಸಿಯರ ಬಗ್ಗೆ ಸರ್ವೆಯನ್ನು ಮಾಡಿತು 14 ಜಿಲ್ಲೆಗಳಲ್ಲಿ. ಈಗ 2024-25ರಲ್ಲಿ ಸರ್ವೆ ಮಾಡಿ ಸುಮಾರು 15 ಜಿಲ್ಲೆಗಳಲ್ಲಿ ನಾವು ಸರ್ವೆಯನ್ನು ವೈಜ್ಞಾನಿಕವಾಗಿ ಭಾಳಷ್ಟು ಪ್ರಚಾರವನ್ನು ಮಾಡಿ, ಭಾಳಷ್ಟು ತಿಳುವಳಿಕೆಯನ್ನು ಹೇಳಿ, ಟಿ ವಿಗಳಲ್ಲಿ, ಮಾಧ್ಯಮದಲ್ಲಿ, ಪೇಪರ್ಗಳ ಮುಖಾಂತರ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರ, CDPOಗಳ ಮುಖಾಂತರ ನಾವು ಎಲ್ಲ ಕಡೆ ಇದನ್ನು ವ್ಯಾಪಕವಾದಂಥ ಒಂದು ಪ್ರಚಾರವನ್ನು ಮಾಡಿ ಸುಮಾರು 105 ದಿನ ಕಾಲಾವಕಾಶವನ್ನು ಕೊಟ್ವಿ. ಸರ್ಕಾರದ ಇಚ್ಛೆ ಏನು ಅಂತ ಹೇಳಿದ್ರೆ, ನಿಖರವಾದಂಥ ಸಂಖ್ಯೆ ನಮಗೆ ಸಿಕ್ಕಿಬಿಟ್ರೆ, ದೇವದಾಸಿಗಳಾಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಥವಾ ಮರಿ ಮೊಮ್ಮಕ್ಕಳಾಗಿರ್ಬೋದು, ಸೊ ಅವರಿಗೆ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ 105 ದಿನ ನಾವು ಅವರಿಗೆ ಅವಕಾಶವನ್ನು ಕೊಟ್ವಿ. ಆಮೇಲೆ ಅವರು ಹೇಳಿದರು ಅವ್ರಿಗೇ ಅವಕಾಶ ಕೊಡಬೇಕಾಗಿತ್ತು, ಅಥವಾ ಅವರ ಮಕ್ಕಳಿಗೆ ಈ ಒಂದು ಸರ್ವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅಂತ. ಆದರೆ ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ ವಿಚಾರ ಮಾಡಿದಾಗ ಆ ಸರ್ವೆ ಕೂಡ ಭಾಳಷ್ಟು ಗೌಪ್ಯವಾಗಿ, ಅವರ ನಿಖರವಾದಂಥ ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂಥ ಒಂದು ದೃಷ್ಟಿಯಲ್ಲಿ ನಾವು ನಮ್ಮ CDPO ಕಚೇರಿಯಲ್ಲಿ ನಾವು ವೆಬ್ಸೈಟ್ ಮುಖಾಂತರ ಅವರ ಕೆಲವೊಂದು ಕ್ವಾರೀಸ್ ಇರ್ತವೆ, ಅದನ್ನು ಆನ್ಲೈನ್ ನಾವು ತುಂಬುವುದರ ಮುಖಾಂತರ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಿದ್ವಿ. ಮಾನ್ಯ ಸಭಾಪತಿಗಳೇ, ಈ ಒಂದು ಸರ್ವೆಯಲ್ಲಿ 23,395 ಜನ, ಈಗ ಏನು ನಾವು 105 ದಿನ ಮಾಡಿದ ಸರ್ವೆದಲ್ಲಿ ಇಷ್ಟು ಜನ ನಮಗೆ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ಅವರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಮರಿಮಕ್ಕಳು ಸುಮಾರು 90,092 ಜನ ಮಾಜಿ ದೇವದಾಸಿಯವರ ಮಕ್ಕಳು ಇರುವುದಾಗಿ ನಮಗೆ ತಿಳಿದು ಬಂದಿದೆ. ಆದರೆ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಇದರಲ್ಲಿ ತಮ್ಮ ಉತ್ತರದಲ್ಲಿ ನಾವು ಒದಗಿಸಿದ್ದೇವೆ, ಯಾರಾದರೂ ಬಿಟ್ಟು ಹೋದರೆ ಈ ಸರ್ವೆನಲ್ಲಿ ತಾವು ಹೇಳಿದ್ರಿ ಸಾಂಗ್ಲಿಗೆ ಹೋಗಿದ್ದಾರೆ, ಪುನಃ ಹೋಗಿದ್ದಾರೆ, ಕೆಲಸದ ನಿಮಿತ್ತ ನಾವು ದುಡಿಲಿಲ್ಲ ಅಂದರೆ ನಮಗೆ ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳಿದ್ರಿ. ಯಾರಾದರೂ ಹಂತದಲ್ಲಿ ಅವರ ಹೆಸರು ಬಿಟ್ಟು ಹೋಗಿದರೆ ಅದನ್ನು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಅನುಮೋದನೆಗೊಂಡು, ಯಾಕಂತಂದರೆ ಅಲ್ಲಿ ನಮೂನೆ 2 ಅಂತ ಇರುತ್ತೆ ಅಥವಾ ನಮೂನೆ 3 ಅಂತ ಇರುತ್ತೆ. ಅವರು ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ, DC ಕಚೇರಿಯಲ್ಲಿ ಅವರು ತಮ್ಮ ಇದನ್ನು ನೋಂದಾವಣೆ ಮಾಡ್ಕೊಳ್ಬೋದು. ಅಂಥದ್ರಲ್ಲಿ ಈಗ ಆನ್ಲೈನ್ನಲ್ಲಿ ನೋಂದಾವಣೆ ಆಗಿರೋದು ಬಿಟ್ಟು ಹೋದಂಥವ್ರಲ್ಲಿ 6,222 ಪ್ಲಸ್ 23,000 ಈಗೇನು ನಾವು ನಮ್ಮ ಇದರಲ್ಲಿ ಕೊಟ್ಟಿದ್ದೀವಲ್ಲ ಸುಮಾರು 23,000 ಸಮಥಿಂಗ್ ಅಂತ. ಸೊ ಟೋಟಲ್ ಆಗಿ ಒಂದು 30,000 ಜನ ನಮಗೆ ಸಂಖ್ಯೆ ಸಿಕ್ಕುತ್ತೆ. ಅದ್ರ ಜೊತೆಯಲ್ಲಿ ಮಾನ್ಯ ಸಭಾಪತಿಗಳೇ, ಮರಣ ಹೊಂದಿದಂಥವರು ಸುಮಾರು 18,234 ಜನ ಇದ್ದಾರೆ. ಇವರು ಹೇಳಿದ ಹಾಗೆ ವಲಸೆ ಹೋದಂಥವರು 2,346 ಜನ ಇದ್ದಾರೆ. ವಿಳಾಸದಲ್ಲಿ ಲಭ್ಯ ಇಲ್ಲದಂಥವ್ರು, ಯಾಕಂತಂದರೆ ನಾವು ಸರ್ವೆ ಮಾಡಬೇಕಾದ್ರೆ ಮುಂಚೆ ಅವ್ರು ಸರ್ವೆದಲ್ಲಿ ಪಾಲ್ಗೊಂಡಿರ್ತಾರೆ, 2007-08ರಲ್ಲಿ ಇದ್ದಂಥವ್ರು ಹೋಗಿ ನೋಡಿದಾಗ ಆ ವಿಳಾಸದಲ್ಲಿ ಅವರು ಲಭ್ಯ ಇಲ್ಲ. ಮತ್ತು ಸರ್ಕಾರಿ ಸೌಲಭ್ಯ ನಿರಾಕರಿಸಿ, ಅಂತಂದರೆ ಅವರು ಮದುವೆ ಆಗಿರ್ತಾರೆ, ಒಂದು ಒಳ್ಳೆಯ ಗುಣಮಟ್ಟದ ಜೀವನವನ್ನು ನಡೆಸ್ತಾ ಇರ್ತಾರೆ, ಅವ್ರಿಗೆ ಈ ಸೌಲಭ್ಯ ಬೇಡ ಅಂತ ಹೇಳಿ ಅಲ್ಲಗಳೆದಂಥವ್ರು 188 ಜನ. ಮತ್ತು ಸಮೀಕ್ಷೆಗೆ ಹಾಜರಾಗದೇ ಇದ್ದಂಥವರು 2,179. ಸೊ ಹೀಗಾಗಿ ಸುಮಾರು 23,265 ಜನ ಈ ಸರ್ವೆನಲ್ಲಿ ಭಾಗವಹಿಸಲಿಲ್ಲ. ಮಾಜಿ ದೇವದಾಸಿ ಮಹಿಳೆಯರಿಗೆ ಈವರೆಗೆ ಸ್ವಯಂ ಉದ್ಯೋಗಕ್ಕಾಗಿ KSWDCಯಿಂದ, ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸುಮಾರು 13,663 ಮಹಿಳೆಯರಿಗೆ 30,000 ರಿಂದ 50,000 ರೂಪಾಯಿಯ ಪ್ರೋತ್ಸಾಹಧನವನ್ನು ನಾನು ನೀಡಿದ್ದೇನೆ. ನಾವು ನಮ್ಮ ಇಲಾಖೆಯಿಂದ ನೀಡಿದೆ ಇಲ್ಲಿಯವರೆಗೆ ಸುಮಾರು 13,663. ಅದರ ಡೀಟೇಲ್ಸು, ಅವರ ಅಡ್ರೆಸ್ಸು ಅದೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಮಾನ್ಯ ಸದಸ್ಯರಿಗೆ ನಾನು ಒದಗಿಸ್ಲಿಕ್ಕೆ ನಾನು ತಯಾರಿದ್ದೀನಿ. ಅದರ ಜೊತೆಯಲ್ಲಿ ಈಗ 45,000 ರೂಪಾಯಿ ಅವ್ರ ಪ್ರೋತ್ಸಾಹಧನವನ್ನು, 30,000 ರೂಪಾಯಿ ಅವ್ರ ಪ್ರೋತ್ಸಾಹಧನವನ್ನು 45,000ಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ನಾವು ಘೋಷಣೆಯನ್ನು ಮಾಡಿದ್ದೇವೆ.
ಅದರ ಜೊತೆಯಲ್ಲಿ ಅವ್ರಿಗೆ 5 ಕೋಟಿ ರೂಪಾಯಿ ಇನ್ನೂ ಆರ್ಥಿಕ ಪುನಶ್ಚೇತನಕ್ಕೆ ಕೂಡ ಈ ಬಾರಿ ನಾವು 5 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದ್ದೇವೆ. ಜೊತೆಯಲ್ಲಿ ನಾನು ಕ್ರಿಯಾ ಯೋಜನೆ ಮಾಡಿದ್ದೀನಿ 250 ಕೋಟಿ ರೂಪಾಯಿಯದ್ದು. ಅದು ನಾಡಿದ್ದು ನಾನು ಸಮಾಜ ಕಲ್ಯಾಣ ಸಚಿವರ ಜೊತೆ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನು ಅಂಶಗಳಿದ್ದಾವೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಮರು ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟ ನಿವೇಶನ ರಹಿತ, ತಮ್ಮ ಏನು ಕಾಳಜಿ ಇದೆ, ಮರು ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟ ನಿವೇಶನ ರಹಿತ ಮಾಜಿ ದೇವದಾಸಿ ಮಹಿಳೆಯರಿಗೆ ನಿವೇಶನ ಸೌಲಭ್ಯ ಒದಗಿಸಲಿಕ್ಕೆ 25 ಕೋಟಿ. ಮರು ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟ ವಸತಿ ರಹಿತ ಮಾಜಿ ದೇವದಾಸಿ ಮಹಿಳೆಯರಿಗೆ ವಸತಿ ಸೌಲಭ್ಯ ಒದಗಿಸಲಿಕ್ಕೆ 50 ಕೋಟಿ ರೂಪಾಯಿ. ಮರು ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟ ಮಾಜಿ ದೇವದಾಸಿ ಮಹಿಳೆಯರಿಗೆ ಗುಂಪು ಆದಾಯೋತ್ಪನ್ನ ಚಟುವಟಿಕೆಗಳಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸಲಿಕ್ಕೆ 15 ಕೋಟಿ ರೂಪಾಯಿ. ಮರು ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟ ಮಾಜಿ ದೇವದಾಸಿ ಮಹಿಳೆಯರಿಗೆ ವೈಯಕ್ತಿಕ ಆದಾಯೋತ್ಪನ್ನ ಚಟುವಟಿಕೆ ನಡೆಸಲು ಆರ್ಥಿಕ ಸೌಲಭ್ಯ ಒದಗಿಸಲಿಕ್ಕೆ 5 ಕೋಟಿ ರೂಪಾಯಿ. ಈ ರೀತಿ ನಾನು ಆಗಲೇ ಹೇಳಿದ ಹಾಗೆ ದೇವದಾಸಿ ಮಹಿಳೆಯರ 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರಿನ ಮಕ್ಕಳ ಶಿಕ್ಷಣಕ್ಕೋಸ್ಕರ ಅಂತ 5 ಕೋಟಿ ರೂಪಾಯಿ. ಅದೇ ರೀತಿ 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರಿನ ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ಆದಾಯೋತ್ಪನ್ನ ಚಟುವಟಿಕೆಗಳಿಗೆ 5 ಕೋಟಿ ರೂಪಾಯಿ. ಮಾಜಿ ದೇವದಾಸಿ ಮಹಿಳೆಯರಿಗೆ ಪ್ರಸ್ತುತ ಮಾಸಿಕ 2,000 ರೂಪಾಯಿಗಳ ಮಾಶಾಸನ ನೀಡುತ್ತಿದ್ದು ಅದನ್ನು 5,000 ರೂಪಾಯಿಗೆ ಹೆಚ್ಚಿಗೆ ಮಾಡಬೇಕು ಅಂತ 150 ಕೋಟಿ ರೂಪಾಯಿಯ ಒಂದು ಕ್ರಿಯಾ ಯೋಜನೆಯನ್ನು ನಾವು ತಯಾರು ಮಾಡಿದ್ವಿ. ಇದರರ್ಥ ನೀವು ಪದೇ ಪದೇ ಹೇಳ್ತಾ ಇದ್ದೀರಾ ನಮಗೆ ಕಾಳಜಿ ಇಲ್ಲ ಅಂತ. ಕಾಳಜಿ ಇಲ್ಲದೆ ಸರ್ಕಾರ, ಯಾವುದೇ ಸರ್ಕಾರ ಬರ್ಬೋದು, ಆರೋಪ ಮಾಡೋದು ಬಹಳ ಸುಲಭ. ಆದರೆ ನಿಜವಾದ ಅರ್ಥದಲ್ಲಿ ಹೇಳಲಿಕ್ಕೆ ತಮಗೆ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ, ಮಂತ್ರಿ ಆದಾಗಿನಿಂದ ಹಿಡಿದು ಈ ಡಿಸೇಬಲ್ ಆಗಿರ್ಬೋದು, ದೇವದಾಸಿಯವರಾಗಿರಬಹುದು, ಅವ್ರ ಮಕ್ಕಳಾಗಿರ್ಬೋದು, ಲಿಂಗತ್ವ ಅಲ್ಪಸಂಖ್ಯಾತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರಾಗಿರ್ಬೋದು, 6 ವರ್ಷಕ್ಕಿಂತ 3 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳಾಗಿರ್ಬೋದು, ನನ್ನ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇದು ಮಷಿನ್ ವರ್ಕ್ ಅಲ್ಲ, ಇದು ಒಂದು ಏನು ಹೇಳ್ತಾರೆ ಹೃದಯ ಸಂಬಂಧ ಇರುವಂಥ ಒಂದು ಕೆಲಸ. ಸೊ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡುವಂಥ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡುವಂಥ ಕೆಲಸ. ಸೊ ಇದನ್ನು ನಾನು ಭಾಳಷ್ಟು ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇನ್ನೂ ತಮಗೆ ಇದ್ರ ಬಗ್ಗೆ ಇದ್ದರೆ ಖಂಡಿತ ಬನ್ನಿ. ತಾವು ಒಬ್ಬರು ಮಹಿಳೆಯರಿದ್ದೀರಾ, ತಮ್ಮ ಭಾಗದಲ್ಲಿ ದೇವದಾಸಿಯರ ಬಗ್ಗೆ ತಮಗೆ ಬಹಳಷ್ಟು ಚಿಂತನೆ ಇದೆ. ಬನ್ನಿ, ನಮ್ಮ ಆಫೀಸರ್ಗಳ ಜೊತೆ ನಾವು ಕೂತ್ಕೊಳ್ಳೋಣ, ಇನ್ನೂ ಏನು ಸೌಲಭ್ಯವನ್ನು ನಾವು ಅವರಿಗೆ ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ, ಸರ್ಕಾರ ಇವರ ಪುನಶ್ಚೇತನಕ್ಕೆ ಬದ್ಧವಾಗಿದೆ, ನಮ್ಮ ಇಲಾಖೆ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.